ಆನೆತ್ತು ಗುಬ್ಬಿಗ ನಾನಿಲ್ಲಿ ಸಿಟಾಫಿಲ್ ಅವ್ರದ್ದು ಫೇಸ್ ವಾಶ್ ಯೂಸ್ ಮಾಡ್ತೀನಿ. ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಶ್ರಾವಣಿ ನಿಮ್ಗೆ ತುಂಬಾನೇ ಹೆಲ್ದಿಯಾಗಿರುವಂತ ಒಂದು ಡ್ರಿಂಕ್ ಅನ್ನ ತೋರಿಸ್ತಾ ಇದ್ದಾಳೆ. ಸ್ಪಿನಚ್ ಮತ್ತೆ ಪುದೀನ ಹಾಕ್ಬಿಟ್ಟು ಮಾಡ್ತಾ ಇದ್ದಾಳೆ. ಸೊ ತುಂಬಾನೇ ಹೆಲ್ದಿಯಾಗಿರುತ್ತೆ ಇದು. ಈ ಸಮ್ಮರ್ ಅಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ತೋರಿಸ್ತೆ ಹೇಗೆ ಮಾಡೋದಂತ. ಸೊ ಇಲ್ಲೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ತಗೊಂಡಿದ್ದಾಳೆ. ಸೊ ನಾನು ಹೇಳ್ತೀನಿ ನಾನು ಏನೇನು ತಗೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು. ಆಲ್ರೆಡಿ ಒಂದು ಜ್ಯೂಸ್ ಮಿಕ್ಸರ್ ಜಾರ್ಗೆ ಪಾಲಕ್ ಸೊಪ್ಪನ್ನು ಹಾಕಿದ್ದಾಳೆ. ಒಂದು ಅರ್ಧ ಕಟ್ ಅಷ್ಟಿದೆ. 3 ಜನಕ್ಕೆ ಆಗೋಷ್ಟು ಇವತ್ತು ಜ್ಯೂಸ್ ಮಾಡ್ತಾ ಇದ್ದಾಳೆ. ಆಮೇಲೆ ಇದಕ್ಕೆ ಕುಕುಂಬರ್ ಹಾಕೋತಾ ಇರೋದು. ಒಂದು ಚಿಕ್ಕ ಮೀಡಿಯಂ ಸೈಜ್ ಕುಕುಂಬರ್ ಇದೆ. ಆಮೇಲೆ ಸ್ವಲ್ಪ ಫ್ರೆಶ್ ಆಗಿರುವಂತ ಪುದೀನ ಎಲೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತೆ ಹಾಕ್ತಿಲ್ಲ ಲೆಮನ್ ಜ್ಯೂಸ್. ಇವಾಗ ಹಾಫ್ ಲೆಮನ್ ಸ್ಕ್ವೀಸ್ ಮಾಡಿ ಹಾಕೋತಾ ಇದೀವಿ. ಸಮ್ಮರ್ ಅಲ್ಲಿ ಇದು ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾ ಹೆಲ್ದಿ ರೆಸಿಪಿ ಅಂತಾನೆ ಹೇಳ್ಬೋದು. ಇದು ತುಂಬಾ ಕೂಲ್ ಇರುತ್ತೆ ಇದು. ಸೊ 1 ಗ್ಲಾಸ್ ನೀವು ಡೈಲಿ ತಗೊಂಡ್ರೆ ಹೆಲ್ತ್ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಹುಳಿ ಎಷ್ಟು ಬೇಕು ನೋಡ್ಕೊಂಡು ಲಿಂಬೆ ಹಣ್ಣನ್ನು ಹಾಕೊಳ್ಳಿ. ನೆಕ್ಸ್ಟ್ ಆಮೇಲೆ ಇದಕ್ಕೆ ಶುಂಠಿ ಹಾಕೋತಾ ಇದ್ದೀನಿ. ಒಂದು 4 ಪೀಸ್ ಇದೆ. ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಇದೆ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು. ನೆಕ್ಸ್ಟ್ ಬಂದ್ಬಿಟ್ಟು ಜೀರಾ ಪೌಡರ್ ಇದೆ. 1 ಟೀ ಸ್ಪೂನ್ ಹಾಕೊಳ್ಳಿ. ಸೊ ಇದು ಕೂಡ ಸಮ್ಮರ್ ಅಲ್ಲಿ ತುಂಬಾನೇ ತಂಪು. ಇದು ಎಲ್ಲ ಐಸ್ ಕ್ಯೂಬ್ಸ್ ಮಾಡಿದ್ರೆ ಹಾಕೋಣ. ಒಂದು 2 ಪೀಸ್. ಸೊ 1 ಪೀಸ್ ಐಸ್ ಕ್ಯೂಬ್ ಬೇಕಂದ್ರೆ ಹಾಕೊಳ್ಳಿ. ಐಸ್ ಕ್ಯೂಬ್ಸ್ ಹಾಕೊಳ್ಳಿಲ್ಲ ಅಂದ್ರೂ ಕೂಡ ನಡೆಯುತ್ತೆ. ಸ್ವಲ್ಪ ನೀರು ಹಾಕೊಳ್ಳೋಣ. ಸ್ವಲ್ಪ ಹಾಕೊಳ್ಳೋಣ. ಬ್ಲೆಂಡ್ ಮಾಡಿ. ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳೋಣ. ನಾವಿಲ್ಲಿ 3 ಗ್ಲಾಸ್ ಮಾಡ್ತಾ ಇದ್ದೀವಿ. ಲಾಟ್ಸ್ ಆಫ್ ಸೊ ನೀರು ಹೆಚ್ಚು ಕಡಿಮೆ ನಿಮ್ಮ ಇಷ್ಟದಂತೆ ನೀವು ಹಾಕೋಬಹುದು. ಏನು ಪರವಾಗಿಲ್ಲ. ಸೊ ಜ್ಯೂಸ್ ರೆಡಿ ಇದೆ. ಗ್ಲಾಸ್ ಕೂಡ ರೆಡಿ ಇದಾವೆ ಇಲ್ಲಿ. ಸೊ ಒಂದು ಚಾಳಿನ ತಗೊಂಡ್ಬಿಟ್ಟು ಫೈನಲಿ ಇಲ್ಲಿ 3 ಗ್ಲಾಸ್ ರೆಡಿ ಆಗಿದೆ. ಇದು ಚಿಕ್ಕದು ವಿಶುಗೆ. ತಗೋಪಿಲ್ಲು ಟೇಸ್ಟ್ ಮಾಡು. ಸೂಪರ್ ಅದ. ರಿಫ್ರೆಶಿಂಗ್. ಸೂಪರ್. ಓ ಮೈ ಗಾಡ್, ಸೂಪರ್ ಆಗಿದೆ. ತುಂಬಾ ಚೆನ್ನಾಗಿದೆ ಜ್ಯೂಸ್. ಸಮ್ಮರ್ ಅಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ಇದು ಹೆಲ್ತಿ ಡ್ರಿಂಕು. ಸೊ ಮಧ್ಯಾಹ್ನ ಲಂಚ್ ಕೂಡ ಮಾಡ್ತಾ ಇದ್ದೀನಿ. ಸೊ ಮಧ್ಯಾಹ್ನ ಲಂಚ್ಗೆ ಇವತ್ತು ಬೆಂಡಿಕಾಯಿ ಪಲ್ಯ, ಅವರೆಕಾಯಿ ಪಲ್ಯ ಮಾಡಿದ್ದೀನಿ ಸಿಂಪಲ್ ಆಗಿ. ಮತ್ತೆ ಸಾಂಬಾರ್ ಇದೆ ಹಾಗೆ. ಸೊ ಲಾಸ್ಟ್ ಟೈಮ್ ಇಂಡಿಯಾದಿಂದ ಪಾರ್ಸಲ್ ಬಂದಿತ್ತು. ಅದರಲ್ಲಿ ಮಮ್ಮಿ ನಮಗೆ ಗೋಧಿ ಹುಗ್ಗಿ ಹಾಕಿ ಕಳಿಸಿದ್ರು. ಸೊ ಇನ್ನೂ ಒಂದು ಸ್ವಲ್ಪ ಉಳಿದಿತ್ತು ಗೋಧಿ. ಸೊ ಅದಕ್ಕೆ ನಾನು ಇವತ್ತು ಹುಗ್ಗಿ ಮಾಡ್ತಾ ಇದ್ದೀನಿ. ನಿಂಗೆ ಗೊತ್ತಾ ಪಿಲ್ಲು ಗೋಧಿ ಹುಗ್ಗಿ ಅಂದ್ರೇನು? ಗೋಧಿ ಕುದ್ದಿದೆ. ಸುಮಾರು ನಾನು 8 ವಿಸಿಲನ್ನು ಹೊರಿಸ್ಕೊಂಡಿದ್ದೀನಿ. ಇವಾಗ ಒಂದು ಸ್ಮ್ಯಾಶರಿಂದ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ. Reshma doesn't want it.
ಮಧ್ಯಾಹ್ನದ ಊಟ ಆಯ್ತೆಲ್ಲ ಮುಗಿದಿದೆ. ಸೊ ಪಾತ್ರೆ ಕೂಡ ತುಂಬಾ ಜಾಸ್ತಿ ಬಿದ್ದಿದ್ದಾವೆ. ಡಿಶ್ ವಾಷರಲ್ಲಿ ಮುಂಚೆ ಇರೋ ಪಾತ್ರೆ ಎಲ್ಲ ತೆಗೆದುಬಿಟ್ಟು ಇವಾಗ ತಿರ್ಗಾ ನಾನು ಪಾತ್ರೆನ ಲೋಡ್ ಮಾಡ್ತಾ ಇದ್ದೀನಿ. ಡಿಶ್ ವಾಷರಲ್ಲಿ ಪಾತ್ರೆ ಹಾಕ್ಕೊಳ್ಳೋಕ್ಕಿಂತ ಮುಂಚೆ ನೀರಲ್ಲಿ ಈ ಥರ ಚೆನ್ನಾಗಿ ವಾಶ್ ಮಾಡಿ ಆಮೇಲೆ ನೀವು ಡಿಶ್ ವಾಷರಲ್ಲಿ ಪಾತ್ರೆನ ಜೋಡಿಸ್ಕೋಬೇಕು. ಪಾತ್ರೆ ಎಲ್ಲ ನೀರಿಂದ ಈ ರೀತಿ ವಾಶ್ ಮಾಡದೆ ನೀವು ಡೈರೆಕ್ಟ್ ಹಾಗೆ ಹಾಕಿದ್ರೆ ಸೊ ಫಿಲ್ಟರಲ್ಲಿ ಎಲ್ಲ ಹೋಗಿಬಿಟ್ಟು ಸಿಕ್ಕಾಕೊಂಡು ಆಮೇಲೆ ನೀರು ಆಚೆ ಹೋಗೋದೇ ಇಲ್ಲ. ಸೊ ಓವರ್ ಪ್ರೆಷರಿಂದ ಹೊರಗಡೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ಡಿಶ್ ವಾಷರಲ್ಲಿ ಪಾತ್ರೆನ ಲೋಡ್ ಮಾಡೋಕ್ಕಿಂತ ಮುಂಚೆ ಚೆನ್ನಾಗಿ ಅದನ್ನು ನೀರಲ್ಲಿ ಸ್ವಲ್ಪ ವಾಶ್ ಮಾಡಿಬಿಟ್ಟು ಆಮೇಲೆ ಲೋಡ್ ಮಾಡ್ಕೊಳ್ಳಿ. ಸೊ ನಮ್ಮ ಡಿಶ್ ವಾಷರಲ್ಲಿ 2 ಟ್ರಾಯ್ಲಿ ಇದ್ದಾವೆ. ಮೇಲ್ಗಡೆ ಟ್ರಾಯ್ಲಿಯಲ್ಲಿ ನಾನು ಚಿಕ್ಕದಾಗಿರುವಂಥ ಬೌಲ್, ಗ್ಲಾಸ್ ಈ ಥರ ಇಡ್ತಾಯಿದ್ದೀನಿ. ಆಮೇಲೆ ತೆಳಗಡೆ ಟ್ರಾಯ್ಲಿಯಲ್ಲಿ ಪ್ಯಾನ್ಸ್, ಮಿಕ್ಸರ್ ಜಾರ್ಸ್, ತಟ್ಟೆಗಳು, ಸ್ಪೂನ್ಸ್ಗಳು ಆ ಥರ ಎಲ್ಲ ಅರೇಂಜ್ ಮಾಡ್ಕೋತಾ ಇದ್ದೀನಿ. ಸೊ ನೀಟಾಗಿ ಕರೆಕ್ಟಾಗಿ ನೀವು ಅರೇಂಜ್ ಮಾಡಿದ್ರೆ ಪಾತ್ರೆ ಎಲ್ಲ ತುಂಬಾ ಜಾಸ್ತಿ ಇಡಿಸ್ತವೆ. ನೋಡಿ ಈ ಥರ ಎಲ್ಲ ಕರೆಕ್ಟಾಗಿ ಅರೇಂಜ್ ಮಾಡಿದ್ದೀನಿ. ಡಿಶ್ ವಾಷರಿಗೆ ಸೆಪ್ರೇಟ್ ನಿಮಗೆ ಸೋಪ್ ಮತ್ತು ಬಾರ್ಸ್ ಎಲ್ಲ ಬರ್ತವೆ. ಸೊ ನಾರ್ಮಲಿ ನಾವು ಡಿಶ್ ವಾಷರ್ ಯೂಸ್ ಮಾಡುವಂಥ ಸೋಪ್ ಎಲ್ಲ ಇದಕ್ಕೆ ಯೂಸ್ ಮಾಡೋಂಗಿಲ್ಲ, ಅದಕ್ಕಾಗಿಯೇ ಸೆಪ್ರೇಟಾಗಿ ಬರುತ್ತೆ. ಸೊ ಪಾತ್ರೆ ಎಲ್ಲ ಈ ರೀತಿ ಅರೇಂಜ್ ಮಾಡಿದ್ಮೇಲೆ ಫಸ್ಟ್ ನೀವು ಚೆಕ್ ಮಾಡ್ಕೋಬೇಕು, ನೀವು ಜೋಡಿಸ್ಕೊಂಡಂಥ ಪಾತ್ರೆ ಎಲ್ಲ ಎಲ್ಲಾದರೂ ಟಚ್ ಆಗುತ್ತೇನೋ, ಸೊ ಕರೆಕ್ಟಾಗಿ ಕೂತಿದ್ದಾವೇನಿಲ್ಲ ಅಂತ ಹೇಳಿಬಿಟ್ಟು. ಯಾಕಂದರೆ ಕೆಳಗಡೆ ಒಂದು ಫ್ಯಾನ್ ಇರುತ್ತೆ, ಆಮೇಲೆ ಸೆಂಟ್ರಲ್ಲಿ ಒಂದು ಫ್ಯಾನ್ ಇರುತ್ತೆ. ಆ ಫ್ಯಾನ್ಗೆ ಯಾವುದೇ ಕಾರಣಕ್ಕೂ ನಾವು ಲೋಡ್ ಮಾಡೋಂಥ ಪಾತ್ರೆ ಎಲ್ಲ ಟಚ್ ಆಗಿರಬಾರ್ದು. ಅಕಸ್ಮಾತ್ ಟಚ್ ಆದರೆ ಸೊ ಅದು ಫ್ಯಾನ್ ತಿರುಗೋದೇ ಇಲ್ಲ, ಸೊ ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದನ್ನು ಚೆಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಡಿಶ್ ವಾಷರಲ್ಲಿ ಎಲ್ಲ ಥರದ ಪಾತ್ರೆ ಎಲ್ಲ ಹಾಕ್ಕೊಳ್ಳೋದಕ್ಕಾಗೋದಿಲ್ಲ. ಕೆಲವೊಂದು ಪಾತ್ರೆಗಳನ್ನು ನಾನು ಕೈಯಿಂದನೇ ವಾಶ್ ಮಾಡ್ತೀನಿ. ಸೊ ಈ ಥರ ಜರ್ಮನ್ ಪಾತ್ರೆ ಮತ್ತು ಕುಕ್ಕರ್ ಈ ಥರ ಏನಾದರೂ ಇದ್ದರೆ ಅದನ್ನು ನಾನೇ ವಾಶ್ ಮಾಡ್ಕೋತೀನಿ. ಕ್ಲೀನ್ ಆಗಲ್ಲ ಅಂತ ಅಲ್ಲ, ಕ್ಲೀನ್ ಆಗ್ತವೆ, ಆದರೆ ವಾಟರ್ ತುಂಬಾ ಹಾರ್ಡಾಗಿರೋದ್ರಿಂದ ಸೊ ಈ ಜರ್ಮನ್ ಪಾತ್ರೆಗಳಿಗೆ ಮತ್ತು ಕುಕ್ಕರ್ಗೆ ಎಲ್ಲ ತುಂಬ ಹೋಲ್ಸ್ ಬೀಳ್ತಾ ಇದೆ. ಅದಕ್ಕೆ ನಾನು ಇದನ್ನು ಕೈಯಿಂದನೇ ವಾಶ್ ಮಾಡ್ತಾಯಿದ್ದೀನಿ. ಮುಂಚೆ ಆದರೆ ನಾನು ಎಲ್ಲ ಒಟ್ಟಿಗೆ ಒಂದೇ ಸರ್ತಿ ಹಾಕಿಬಿಡ್ತಾ ಇದ್ದೆ, ಆದರೆ ಪಾತ್ರೆ ಎಲ್ಲ ತುಂಬಾ ಖರಾಬ್ ಆಗ್ತಾ ಇದ್ದಾವೆ. ಸೊ ತುಂಬ ನಂದಂತೂ ಚಿಕ್ಕದು ಒಂದು ಕುಕ್ಕರ್ ಇದೆ, ಪ್ರೆಸ್ಟೀಜ್ದು. ಅದು ಫುಲ್ಲು ಮೇಲ್ಗಡೆದು ಮುಚ್ಚಳ ಏನಿದೆ ಅದು ಫುಲ್ ಎಲ್ಲ ಹೋಲ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ನಾನು ಆದಷ್ಟು ಈ ಥರ ಜರ್ಮನ್ ಪಾತ್ರೆ ಅಥವಾ ಕುಕ್ಕರ್ ಈ ಥರ ಏನಿರುತ್ತೆ ಅದನ್ನೆಲ್ಲ ನಾನು ಕೈಯಿಂದನೇ ವಾಶ್ ಮಾಡ್ತೀನಿ. ಆಮೇಲೆ ಮಿಕ್ಕಿರೋದು ತಟ್ಟೆ, ಗ್ಲಾಸ್ ಐಟಮ್ಸ್, ಬೌಲ್ಸ್ ಈ ಥರ ಏನಿರುತ್ತೆ ಅದೆಲ್ಲ ಕೂಡ ನಾನು ಡಿಶ್ ವಾಷರಲ್ಲಿ ಹಾಕ್ತೀನಿ. ಸೊ ತುಂಬಾ ಚೆನ್ನಾಗಿ ಕ್ಲೀನ್ ಆಗ್ತವೆ. ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ಪಾತ್ರೆ ಎಲ್ಲ ಹ್ಯಾಂಗೆ ಕ್ಲೀನ್ ಆಗ್ತವೆ ಅಂತ ಹೇಳಿಬಿಟ್ಟು. ಸೊ ಆದಷ್ಟು ನೀವು ಕೂಡ ಡಿಶ್ ವಾಷರಲ್ಲಿ ಪಾತ್ರೆನ ಲೋಡ್ ಮಾಡಬೇಕಾದ್ರೆ ಈ ಥರ ಜರ್ಮನ್ ಪಾತ್ರೆಗಳು, ಕುಕ್ಕರ್ ಎಲ್ಲ ನೀವು ಕೈಯಿಂದನೇ ವಾಶ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಸುಮ್ಮನೆ ಖರಾಬ್ ಆಗೋದು ತುಂಬಾ ಜಾಸ್ತಿ ಚಾನ್ಸಸ್ ಇದೆ. ಯಾಕಂದರೆ ನಂದು ಆಲ್ರೆಡಿ 2 ಕುಕ್ಕರ್ ಈ ಥರ ಹಾಳಾಗಿದೆ. ಸೊ ಅದಕ್ಕೆ ಆವಾಗಿಂದ ನಾನು ಕೈಯಿಂದನೇ ವಾಶ್ ಮಾಡ್ತೀನಿ. ಸೊ ಪಾತ್ರೆ ಎಲ್ಲ ಲೋಡ್ ಮಾಡ್ಕೊಂಡಾದಮೇಲೆ ಸೊ ಇವಾಗ ಫೈನಲಿ ನಾನು ಕಿಚನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ಫಸ್ಟ್ ಸಿಂಕ್ ಎಲ್ಲ ಕ್ಲೀನ್ ಮಾಡ್ಕೋತೀನಿ. ಡಿಶ್ ವಾಷರ್ ಇರೋದ್ರಿಂದ ಸ್ವಲ್ಪ ನಮಗೆ ಕೆಲಸ ಎಲ್ಲ ತುಂಬಾ ಈಸಿ ಆಗಿಬಿಡುತ್ತೆ. ಯಾಕಂದರೆ ಅಡುಗೆ ಎಲ್ಲ ಮಾಡಿದ್ಮೇಲೆ ಪಾತ್ರೆ ಎಲ್ಲ ತುಂಬಾ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೀಳ್ತಾ ಇರ್ತವೆ. ಸೊ ಈ ಥರ ಡಿಶ್ ವಾಷರ್ ಇದ್ದರೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇಲ್ಲಿ ಅಮೇರಿಕಾದಲ್ಲಿ ಯಾರೂ ನಮ್ಮ ಮನೆ ಕೆಲಸದಂತೂ ಸಿಗೋದಿಲ್ಲ. ಸೊ ಎಲ್ಲ ಕೆಲಸ ನಾವೇ ಮಾಡ್ಕೋಬೇಕು. ಅದಕ್ಕೆ ಡಿಶ್ ವಾಷರ್ ಮತ್ತು ಬಟ್ಟೆ ತೊಳೆಯೋದಕ್ಕೆ ಮಷೀನ್ ಈ ಥರ ಇದ್ದರೆ ಕೆಲಸ ಕೂಡ ತುಂಬಾ ಈಸಿ ಅನಿಸುತ್ತೆ. ಆಮೇಲೆ ನಾನು ಹಾಗೆ ಗ್ಯಾಸ್ ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ಇಷ್ಟೆಲ್ಲ ಮಾಡ್ಕೊಂಡ್ಬಿಟ್ರೆ ಸೊ ಕಿಚನಲ್ಲಿ ಆಲ್ಮೋಸ್ಟ್ ಎಲ್ಲ ಕೆಲಸ ಕೂಡ ಮುಗೀತು. ಸೊ ಟೈಮ್ ಬಂದು ಇವಾಗ 3 o'clock ಆಗ್ತಾಯಿದೆ. ಫೇಸ್ ವಾಶ್ ಮಾಡೋದಕ್ಕೆ ನಾನಿಲ್ಲಿ ಸಿಟಾಫಿಲ್ ಅವ್ರದ್ದು ಫೇಸ್ ವಾಶನ್ನು ಯೂಸ್ ಮಾಡ್ತೀನಿ. ಸೊ ಇದು ಎಲ್ಲ ಟೈಪ್ ಸ್ಕಿನ್ ಅವ್ರು ಕೂಡ ಯೂಸ್ ಮಾಡ್ಕೋಬೋದು. ಸೊ ಬೇಕಾದರೆ ನಿಮ್ಮ ಫೇಸ್ಗಾದ್ರೂ ಹಚ್ಕೊಳ್ಳಿ, ಇಲ್ಲಾಂದರೆ ಫುಲ್ ಹೋಲ್ ಬಾಡಿಗಾದ್ರೂ ಯೂಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ. ಇದನ್ನು ನಾನು ಒಂದು 4 ವರ್ಷದಿಂದ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಸ್ಕಿನ್ನಲ್ಲಿ ಸೊ ನಿಮ್ಮ ಫೇಸಲ್ಲಿ ಏನಾದರೂ ಪಿಂಪಲ್ಸ್ ಇದೆ ಅಥವಾ ಡಾರ್ಕ್ ಸರ್ಕಲ್ಸ್ ಆ ಥರ ಏನಾದರೂ ಇದ್ದರೆ ಸೊ ಅದು ಕೂಡ ಹೋಗುತ್ತೆ. ತುಂಬಾ ಚೆನ್ನಾಗಿದೆ ಇದು. ಸೊ ಇಂಡಿಯಾದಲ್ಲಿ ನಿಮಗೆ ಎಲ್ಲ ಮೆಡಿಕಲ್ ಸ್ಟೋರಲ್ಲಿ ಕೂಡ ಸಿಗುತ್ತೆ. ಸೊ ತೋರಿಸ್ತೀನಿ ಹೇಗಿದೆ ಅಂತ. ಒಂದು ಪಂಪ್ ಇಷ್ಟು ತೊಗೊಂಡ್ರೆ ಸಾಕು, ನಿಮ್ದು ಹೋಲ್ ಫೇಸ್ಗಾಗುತ್ತೆ ಇದು. ಸೊ ಇದಕ್ಕೆ ಯಾವುದೇ ರೀತಿ ಸ್ಮೆಲ್ ಇಲ್ಲ, ಏನಿಲ್ಲ. ಸೊ ಈ ಥರ ಜಸ್ಟ್ ಸರ್ಕ್ಯುಲೇಷನ್ ಮೋಷನಲ್ಲಿ ವಾಶ್ ಮಾಡಿ. ಸೊ ಇವಾಗ ಆಯಿತು.
ಫೇಸ್ ವಾಶ್ ಮಾಡ್ಕೊಳ್ಳೋಣ. ಫೇಸ್ ವಾಶ್ ಮಾಡ್ಕೊಂಡಾಯ್ತು. ಇವಾಗ ನಾವು ಶಾಪಿಂಗ್ ಮಾಡೋದಕ್ಕೆ ಕೋಲ್ಸ್ ಬಂದಿದ್ದೀವಿ. ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡೋದಿದೆ. ಇಲ್ಲೆಲ್ಲ ಕ್ಲಾತ್ ಎಲ್ಲ ತುಂಬ ಚೆನ್ನಾಗಿ ಸಿಗ್ತವೆ. ಇದೆಲ್ಲ ಕ್ಯಾಂಡಲ್ಸ್ ಇದ್ದಾವೆ. ಯಾವ್ದು ಇಷ್ಟ ಆಯ್ತು ಪಿಲ್ಲು ನಿಂಗೆ? ಅದು ಚಲೋದಲ್ಲ ಪಿಂಕ್. ಪರ್ಪಲ್ ಚಲೋ ಅದು. ಸೊ ಈ ಕಡೆ ಎಲ್ಲ ಬ್ಯಾಗ್ ಕಲೆಕ್ಷನ್ ಇದೆ. ಬ್ಯಾಗ್ ಹತ್ತೆಲ್ಲ ತುಂಬಾ ಚೆನ್ನಾಗಿ ಸಿಗ್ತವೆ. ಇಲ್ಲೆಲ್ಲ ಸ್ವಲ್ಪ ಕಾಸ್ಟ್ಲಿ. Come on. Okay. ಪಿಲ್ಲು ನಾವಲ್ಲಿ ಶಾಪಿಂಗ್ ಮಾಡ್ತಾ ಇದ್ರೆ ಇವ್ರು ಇಲ್ಲಿ ಹ್ಯಾಡೆನ್ಸಿ ಕಟ್ಟಾಡ್ತಿದ್ದಾರೆ. ಶ್ರಾವು ಏನು ತಬ್ಬ ಶೂಸ್ ನೋಡುತ್ತೀರಿ ನೀವು? ಶೂ ನೋಡ್ಲತ್ತಾರೆ ಇವ್ರಿಬ್ರು. ಇದು ಚೊಟ್ಟು ಮತ್ತೆ ಅದೇ ಆಟ ತಗೊಂಡ ನೋಡು. ವಿಶ್ವ ಶಿಕ್ಕು ಮತ್ತೆ ಇವನಿಗೆ ಅದಾ ಇಷ್ಟ ಆಯ್ತಾ? ಸೊ ಇಲ್ಲೆಲ್ಲ ಸ್ಯಾಂಡಲ್ದು ಕಲೆಕ್ಷನ್ ಇದೆ. ಸ್ಯಾಂಡಲ್ ತುಂಬಾ ಚೆನ್ನಾಗಿದ್ದಾವೆ ಇಲ್ಲಿ. ಸೊ ನೋಡಿ ಸ್ಯಾಂಡಲ್ಸ್ ಚೆನ್ನಾಗಿದ್ದಾವೆ ಇಲ್ಲಿ. ಆನೆತ್ತು ಗುಬ್ಬಿಗ ನೀನ್ ಶೂ ಸೇಮ್ ಅದೇ ಆದ ಮನೆ ಪ್ರಾಮಿಸ್ ಹೋಗನ್ ಕೊಡ್ತಾವ. ನಮ್ಮ ಡಿಶ್ವಾಶರ್ ಕೂಡ ಕಂಪ್ಲೀಟ್ ಆಯ್ತು. ಪಾತ್ರೆ ಎಲ್ಲ ಎಷ್ಟು ಚೆನ್ನಾಗಿ ಕೂದಿದೆ. ಎಲ್ಲ ಕೂಡ ಕ್ಲೀನ್ ಆಗಿದೆ. ಇವಾಗ ಟೈಮ್ ಬಂದು 7 o'clock ಆಗ್ತಾ ಇದೆ. ಇವಾಗ ಜಸ್ಟ್ ನಾವು ಬಂದ್ವಿ. ಇವಾಗ ಟೀ ಮಾಡ್ತಾ ಇದ್ದೀನಿ. ವಿಡಿಯೋ ಹಾಗೆ ಮಾಡ್ಕೊತ ಹೋದ್ರೆ ಇನ್ನೂ ತುಂಬಾ ಲಾಂಗ್ ಆಗಿಬಿಡುತ್ತೆ. ಸೊ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ಗೆ ತಿಳಿಸಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.